ಆಮೇಲೆ ಅದರ ಕೊಕ್ಕಿನಲ್ಲಿ 4 ಹೂವುಗಳನ್ನ ತಗೊಳುತ್ತೆ. ನೀಲಿ, ಹಳದಿ, ಹಸಿರು ಮತ್ತೆ ಕೆಂಪು. ಈ 4 ಹೂವುಗಳನ್ನ ಅದರ ಕೊಕ್ಕಿನಲ್ಲಿ ಇಟ್ಕೊಂಡು ಅದರ ಗೂಡತ್ರ ಹಾರ್ ಹೋಗತ್ತೆ. ಅವಾಗ ಸಿಂಹ ಅದರ ಗುಹೆಯಿಂದ ಆಚೆ ಮಲ್ಗಿತ್ತು. ಆಮೇಲೆ ನರಿ ಅದನ್ನ ನೋಡ್ಕೊತಿತ್ತು. ಟೀನು ಗುಬ್ಬಚ್ಚಿ ಆ ಕಡೆ ಹಾರ್ ಹೋಗ್ತಿರೋವಾಗ ಜೋರಾಗಿ ಗಾಳಿ ಬೀಸತ್ತೆ. ಆ ಗುಹೆ ಹತ್ರ ಇದ್ದಿದ್ದೊಂದ್ ಮರದ ಹತ್ರ ಟೀನು ಹೋಗಿ ಅದರ ಕೊಂಬಿಗೆ ಓಡ್ಕೊಂಡು ಆಮೇಲೆ ಅದರ ಕೊಕ್ಕಿನಲ್ಲಿದ್ದ ಎಲ್ಲಾ ಹೂವುಗಳು ಕೆಳಗೆ ಬಿದ್ದೋಯ್ತು. ಆಮೇಲೆ ಆ ಹೂವುಗಳೆಲ್ಲ ಕೆಳಗಡೆ ಮಲ್ಕೊಂಡಿದ್ದ ಆ ಸಿಂಹದ ಮೇಲೆ ಹೋಗಿ ಬಿದ್ಬಿಡತ್ತೆ. ಇದನ್ನ ಅಲ್ಲಿದ್ದಿದ್ ನರಿ ನೋಡ್ಬಿಡತ್ತೆ. ಆಮೇಲೆ ಟೀನುಗೆ ತುಂಬಾ ಭಯ ಆಗತ್ತೆ. ಆ ಹೂವು ಸಿಂಹದ ಮುಖದ ಮೇಲೆ ಬಿದ್ದಿದ ತಕ್ಷಣ ಅದರ ಬಣ್ಣಗಳನ್ನ ಬಿಡತ್ತೆ. ಸಿಂಹದ ಕತ್ತಿನಿಂದ ತಲೆವರೆಗೂ ಆ ಬಣ್ಣಗಳು ಇತ್ತು. ಏನ್ ಮಾಡ್ಬಿಟ್ಟೆ ನೀನು? ಇವಾಗ ಸಿಂಹರಾಜ ಎದ್ಮೇಲೆ ನಿನಗೆ ಗೊತ್ತಾಗತ್ತೆ, ನಿನ್ನ ಸಾವು ನಿಶ್ಚಯ. ಇದನ್ ಕೇಳಿ ಟೀನು ಗುಬ್ಬಚ್ಚಿ ಭಯ ಪಟ್ಕೊಂಡ್ ಹೇಳತ್ತೆ, ನೀವೇ ನೋಡಿದ್ರಿ ಅಲ್ವಾ, ಇದ್ಯಾವ್ದನ್ನು ನಾನ್ ಬೇಕು ಅಂತ ಮಾಡಿಲ್ಲ. ಈ ಹೂವುಗಳನ್ನ ನನ್ನ ಗೂಡಿಗೆ ಹಾಕಕ್ಕೆ ತಗೊಂಡ್ ಹೋಗ್ತಿದ್ದೆ. ಗೊತ್ತಿಲ್ದೆ ಈ ಮರದ ಕೊಂಬೆಗೆ ಹೊಡ್ಕೊಂಡು ತಪ್ಪಾಗಿ ನನ್ನ ಕೊಕ್ಕಿನಿಂದ ಬಿದ್ದೋಯ್ತು. ಪ್ಲೀಸ್ ನೀನು ಸಿಂಹರಾಜ ಹತ್ರ ಏನು ಹೇಳ್ಬೇಡ. ಟೀನು ಗುಬ್ಬಚ್ಚಿ ನರಿನ ಸಮಾಧಾನ ಪಡಿಸಕ್ಕೆ ತುಂಬಾ ಪ್ರಯತ್ನಿಸುತ್ತೆ. ಆದ್ರೆ ನರಿಗೆ ಸಿಂಹರಾಜನ ಹತ್ರ ತುಂಟತನ ಮಾಡೋದಂದ್ರೆ ತುಂಬಾ ಇಷ್ಟ. ಆದ್ರಿಂದ ಅದು ಕೇಳಲಿಲ್ಲ. ಕೊನೆಗೂ ಟೀನು ಭಯ ಪಟ್ಕೊಂಡು ಅಲ್ಲಿಂದ ಹಾರ ಹೋಗುತ್ತೆ.